ಮದುವೆ ಆಗೋಯ್ತಾ? ಯಾವಾಗ? ಯಾರ ಜೊತೆ? ಅವಳು ಲವ್ ಮಾಡ್ತಿದ್ದೆ ಹುಡುಗನ ಜೊತೆ. ಒಬ್ಳೆ ಬಂದ್ಬಿಟ್ಟಿಯ ನೀನು? ತಾಳಿ ಕಟ್ಬಿಟ್ಟು ಎಲ್ಲಿ ಹೋಗ್ಬಿಟ್ರು ಅವರು? ಇಲ್ಲ ಅದಕ್ಕೆ ಹೊರಗಡೆ ಇದ್ದಾರೆ. ಕರಿ ಅವ್ರನ್ನ. ಒಳಗೆ ಬಾ. ಅಮ್ಮಯ್ಯ, ಏನದು ಶರ್ಟ್ ಮೇಲೆ ಮಾರ್ಕ್ ಇದೆಲ್ಲ? ಸ್ವಲ್ಪನೂ ಮಾತಾಡೋದಕ್ಕಾಗಲ್ವಾ ಅಂತ. ಏನಂತ ಹೇಳಿ ಶ್ರಾವಣಿ, ಈ ನಡುವೆ ಅಮ್ಮಯ್ಯ ಯಾಕೋ ಸ್ವಲ್ಪ ವಿಚಿತ್ರವಾಗಿ ಆಗ್ತಿದ್ದಾನೆ. ಆದ್ಯ, ನೀನು ಅಮ್ಮಯ್ಯನ ಜೊತೆ ಮದುವೆ ಮಾಡ್ಕೊಂಡ? ಅಮ್ಮಯ್ಯ, ನೀನು? I'm in the middle of something. I'll have to call you back. Yeah. ಚಕ್ರಿ ಅಂಕಲ್, ಬನ್ನಿ, ಕಮಿಷನರ್ ಆಫೀಸ್ಗೆ ಹೋಗಿ ಆದ್ಯನ ಕಿಡ್ನಾಪ್ ವಿಚಾರ ಮಾತಾಡಬೇಕು.
ಅಭಿ ಆದ್ಯನ ಮದುವೆ ಅಮ್ಮನ ಜೊತೆ ಆಗೋಗ್ಬಿಟ್ಟಿದ್ಯಪ್ಪ. ಒಂದು ಕೆಲಸ ಮಾಡು, ಆ ಹುಡುಗಿ ಮನೆಯವ್ರನ್ನ ನಮ್ಮನೆಗೆ ಕರ್ಸ್ಬಿಡು. ಹ್ಞೂ ಬಾವ, ನಿಮ್ಮ ಮನೇಲೇ ಮಾತಾಡಬೇಕು. ನನಗೆ ನಮ್ಮ ಹುಡುಗಿಗೆ ನೀವೇ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿದೆ. ನಾನು ಲವ್ ಮಾಡ್ತಾ ಇರೋ ಹುಡುಗಿ ಇವತ್ತು ಬಂದಿದ್ದು ಸತ್ಯ. ಇವತ್ತು ಅವಳೇ ನನಗೆ ಪ್ರಪೋಸ್ ಕೂಡ ಮಾಡಿದ್ಲು. ದ್ರೋಹಿ. ಬಾಬಾ ಬಾಬಾ ಅಂದು ನನ್ನ ತಂಗಿನೇ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ಬಿಟ್ಟು ಬಂದಿದ್ಯಲ್ಲೋ, ಯು ಬ್ಲಡಿ ಚೀಟ್. ಇಲ್ಲ, ನನ್ನಿಂದನೇ ತಪ್ಪಾಯಿತು. ನೀನು ಹೇಳ್ದಾಗೆ ಆಯಿತು. ನಿನ್ನ ಮಾತನ್ನು ನಾನು ಕೇಳಬೇಕಿತ್ತು. ನಿನ್ನ ನಂಬದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ನನ್ನ ಕನಸುಗಳೆಲ್ಲ ಛಿದ್ರ ಛಿದ್ರ ಆಗೋದ್ವೇನೋ ಅಂತ ಅನ್ನಿಸ್ತಾ ಇದೆ. ಸಂಯುಕ್ತಾ, ಆಗೋದೆಲ್ಲ ಆಗೋದ್ಮೇಲೆ ಇನ್ನೂ ಯಾಕಷ್ಟು ಗಾಬರಿಲಿದ್ಯಾ? ಅಯ್ಯೋ, ಮೊದಲಾಗಿದ್ದು ಗಾಬರಿ ನಂಬರ್ 1, ಈಗ ಇದು ಅದಕ್ಕಿಂತ ಭಯಂಕರ ಗಾಬರಿ ನಂಬರ್ 2. ಲೂಸ್ ಥರ ತಲೆ ತಿನ್ಬೇಡ. ಏನಾಯ್ತು ಅಂತ ಸರಿಯಾಗಿ ಬೊಗಳು. ಅಯ್ಯೋ, ನಾನು ಹೇಳೋಕ್ಕಿಂತಲೂ ನೀನು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಏನು ನೋಡಬೇಕು? ಬಾ ಸಂಯುಕ್ತಾ, ಎಲ್ಲ ಗೊತ್ತಾಗತ್ತೆ. ಬಾ ನೀನು. ಬಾವ, ನನ್ನ ಮಾತು ಕೇಳಿ ನಾನು ಆದ್ಯನ. ನೀನ್ ಮಾತಾಡ್ಬೇಡ. ಒಂದು ಮಾತು ನಿನ್ ಬಾಯಿಂದ ಬಂದ್ರೆ ಕಪಾಳಕ್ಕೆ ತಟ್ಬಿಡ್ತೀನಿ. ಇವಳು ಇದ್ದಾಳಲ್ಲ ಮಾಮ್, ಮಂಟಪದಿಂದ ಓಡೋಗಿ ಈ ಕಳ್ಳನ ಮದುವೆ ಆಗಿ ಬಂದಿದ್ದಾಳೆ ಮಾಮ್. ಇದಿರಬಾರ್ದು. ನೀನು ನನ್ನ ಸೊತ್ತು, ಇದಿರಬಾರ್ದು. ನಿನಗೂ ಅಮ್ಮೆಂಗೂ ಮದುವೆ ನಡೆದೇ ಇಲ್ಲ ಅಂತ ತಿಳ್ಕೊಬಿಡು. ಈ ತಾಳಿ ಕಿತ್ಬಿಟ್ಟು ನಾನು ಹೊಸ ತಾಳಿ ಕಟ್ತೀನಿ.